ಅಯ್ಯೋ ತುಂಬಾ ಬಿಸಿ ಇದೆ ಮೇಡಮ್. ತುಂಬಾ ಅಯ್ಯೋ ಸಾಕಾಗೋಗ್ಬಿಡ್ತು ನಮ್ಗೆ. ಯಾಕ ಇಲ್ಲ ನಮ್ಗೆ ಇಷ್ಟು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಹೂವು ಎಲ್ಲ ಫ್ರೆಶ್ ಆಗಿ ಸಿಕ್ಕಿದೆ. ನಮ್ಮನೆ ಹಬ್ಬನು ಗ್ರ್ಯಾಂಡ್ ಆಗಿರುತ್ತೆ ಅನ್ಕೊಂಡಿದೀನಿ. ಹೌದು ಮೇಡಮ್, ಹೆಣ್ಮಕ್ಳಿಗೆ ಅದೇ ಮೇನ್ ಅಲ್ವಾ. ಹಂಗಾಗಿ ವರಮಹಾಲಕ್ಷ್ಮಿ ಬಂದ್ರೆ ಹೆಣ್ಮಕ್ಳಿಗೆ ಅದೇ ತುಂಬಾ ಲಕ್ಸುರಿಯಾಗಿ ಹಬ್ಬ ಮಾಡ್ಬೇಕು ಅಂತ ಇದೆ. ವರ್ಷಕ್ಕೊಂದ್ಸಲಿ ಬರೋ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಸುತ್ತೆ. ಎಷ್ಟೇ ರಶ್ ಇದ್ರೂ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಮೇಡಮ್. ಮಾಡ್ಲೇಬೇಕು. ನಾವು ಒಂದು ವಾರದಿಂದ ತಯಾರಿ ಮಾಡ್ತಾ ಇದೀವಿ ಮೇಡಮ್ ಅಷ್ಟೇ. ನಾವು ಪೇಂಟ್ ಹೊಡ್ಸಿದೀವಿ, ಮನೆ ಕ್ಲೀನ್ ಮಾಡ್ಕೊಂಡಿದೀವಿ, ಮತ್ತೆ ಎಲ್ಲ ಅಡುಗೆ ಕರ್ಜಿಕಾಯಿ ಲಾಡು ಆಮೇಲೆ ರವೆ ಉಂಡೆ ಎಲ್ಲ ಮಾಡ್ಕೊಂಡಿದೀವಿ. ಗ್ರ್ಯಾಂಡಾಗೇ ಇರುತ್ತೆ ಮೇಡಮ್. ಅಮ್ಮನ ಹತ್ರ ಒಳ್ಳೆ ಮಕ್ಳಿಗೆ ಆರೋಗ್ಯ ಆಯುಷು ವಿದ್ಯಾಭ್ಯಾಸ ಕೊಡ್ಲಿ, ಅಷ್ಟೇ ಸಾಕು ಮೇಡಮ್. ಅಷ್ಟೇ ಸಾಕು. ನಾವು ಸುಮಾರು ಒಂದು 20 ವರ್ಷದಿಂದ ಕೂರಿಸ್ಕೊಂಡ್ ಬಂದಿದೀವಿ ಮೇಡಮ್. ಹಾ ಮೇಡಮ್, ಕೊಡ್ತಾ ಬಂದಿದ್ದಾರೆ ಮೇಡಮ್. ಹೌದು, ನಾವು ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೀವಿ ಮೇಡಮ್. ಅದಕ್ಕೆ ಇಷ್ಟು ರಶ್ ಇದ್ರೂ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಆಸೆ ಮೇಡಮ್. ಅದ್ ಗೊತ್ತಿಲ್ಲ ಮೇಡಮ್, ಅದೆಲ್ಲ ನಾವು ಲೆಕ್ಕ ಹಾಕಲ್ಲ ಮೇಡಮ್. ಇಲ್ಲ ಮೇಡಮ್, ಅದ್ ನಾವು ಲೆಕ್ಕ ಹಾಕಲ್ಲ ಮೇಡಮ್. ನಮ್ಮ ಮನ್ಸ್ ತೃಪ್ತಿ. ಹಬ್ಬ ಮಾಡ್ಬೇಕು ಅಂತ ಒಂದು ಬಿಸಿಯಲ್ಲಿ ಇದೆಲ್ಲ ತಡ್ಕೋಬೇಕು ಅನ್ಸುತ್ತೆ. ಹೌದು 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 ಮೇಡಮ್. ಹೌದು ಹೌದು, ಫ್ರೆಶ್ ಆಗಿ ಸಿಗುತ್ತೆ, ಹೂವು ಸಿಗುತ್ತೆ, ಎಲ್ಲ ಪ್ರತಿ ಒಂದು ಐಟಮು ಸಿಗುತ್ತೆ. ಒಂದೇ ಸಲ ತಗೊಂಡೋಗ್ಬೋದಲ್ಲ ಅಂತ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಇಂಥ ಪರಿಸ್ಥಿತಿಗಳಲ್ಲಿ ನಮ್ಗೆ ಯಾವ ತರ ಅನುಕೂಲ ಆಗಬೇಕು ಅಂತ ಕೇಳ್ತೀರಾ? ಕೇಳಬೇಕು. ರೋಡು ಎಲ್ಲ ಒಂದು ಸ್ವಲ್ಪ ಸರಿ ಮಾಡಿ, ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ, ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೀನಿ ಮೇಡಮ್. ಹೌದು, ಕರ್ಕೊಂಡು ಹೋಗ್ಬಿಡ್ತಾರೆ. ಹೌದು ಮೇಡಮ್, ಹಂಗಾಗಿ ಒಂದು ಸ್ವಲ್ಪ ರೋಡ್ ಎಲ್ಲ ಒಂದು ಸ್ವಲ್ಪ ತುಂಬಾನೇ ರಶ್ ಇದೆ ಮೇಡಮ್. ಹಬ್ಬಕ್ಕೂ ಒಂದು ವರ್ಷ ಅಂದರೆ ವರಮಹಾಲಕ್ಷ್ಮಿಗೆ ಹೋದ ಸರಿ ಅಷ್ಟು ನಾವು ನೋಡಿಲ್ಲ, ಈ ಸರಿ ಆಗಿದೆ ಎಲ್ಲರ ಮನೆಗೆ. ಹೌದು ಬೆಲೆ ಎಲ್ಲ ತುಂಬಾ ಜಾಸ್ತಿ ರೇಟ್ ಇದೆ ಮೇಡಮ್. ನಮಗೆ ಬೆಲೆ ಜಾಸ್ತಿ, ಕೊಂಡ್ಕೊಂಡು ಹೋಗೋರು ಬೆಲೆ ಕಡಿಮೆ ಕೇಳ್ತಿದ್ದಾರೆ. ನಮ್ಗಳಿಗೆ ವರ್ಕೌಟ್ ಆಗೋದಿಲ್ಲ, ಆದ್ರೂ ನಾವು ಜೀವನ ಮಾಡಬೇಕಲ್ಲ. ಹಾಗಾಗಿ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ವಿ ಅಮ್ಮ. ಅಂದರೆ ಶ್ರಾವಣ ಬಂದಾಗಲೇ ತಕ್ಷಣ ವರಮಹಾಲಕ್ಷ್ಮಿ ಬಂತಲ್ಲ, ಹಾಗಾಗಿ ಜೋರು ಅಂತ ಕಾಣಿಸ್ತಾ ಇತ್ತು ಅಷ್ಟೇ. ಇಲ್ಲಾಂದರೆ ಅಷ್ಟು ಶ್ರಾವಣದಲ್ಲಿ ಅಷ್ಟು ವ್ಯಾಪಾರ ನಡೆಯೋದಿಲ್ಲ. ಜೋರು ಎಲ್ಲ ಹೆಣ್ಮಕ್ಳಿಗೂ ಅದು ಒಂದು ವಿಷಯ ಅಂದರೆ ಖುಷಿ ಅಲ್ವಾ. ಹೆಣ್ಮಗು ಅಲ್ವಾ ವರಮಹಾಲಕ್ಷ್ಮಿ ಅನ್ನೋದು. ಅದಕ್ಕಾಗಿ ಎಲ್ಲ ತುಂಬ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಇಲ್ಲ ಮೇಡಮ್, ನಾವು ಮಾಡೋಂಗಿಲ್ಲ. ಬರೋ ವರ್ಷ ನಮ್ಮ ಮನೆಗೆ ನಮ್ಮ ಮಗ ಇನ್ನು ಮದುವೆ ಆದಾಗ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಮಾಡೋಣ ಅಂತ. ಅಲ್ಲಿವರೆಗೂ ನಾವು ಮಾಡೋ ಇದಿಲ್ಲ. ಶಾವಂತಿಗೆ 300-400 ಇದೆ ಮೇಡಮ್. ಈ ಸೊಪ್ಪು ಎಲ್ಲ ಇದು 20, 120, 150, 160, 200 ನಡೀತಾ ಇದೆ. ರೋಸು 300, 400, 250. ಕನಕಾಂಬರ 2500, 3000, ಇವತ್ತು 4000 ಅಂತ ಹೇಳಿದ್ರು. ಬೆಳಗ್ಗೆ 1000 ಒಂದು ಕುಚ್ಚಿ ಅಂತ 2.5 ಮಾರು 1000 ಅಂತ ಮಾರಿದ್ರು. ಮಲ್ಲಿಗೆ ಕಡಿಮೆ ಇದೆ, 300, 400. ಅದು ಯಾಕೆ ಕ್ವಾಲಿಟಿ ಆಗಿದೆಯೋ ಆಗ ರೇಟ್ ಮಾಡ್ತಿದ್ದಾರೆ. ಮಲ್ಲಿಗೆ ಆಗಿದೆ, ಬ್ಯುಸಿಯಾಗಿದ್ದೀವಿ ಮೇಡಮ್. ಏನು ತೊಂದರೆ, ದೇವ್ರು ಏನೋ ಒಂದು ಕೊಟ್ಟಿದ್ದಾನಲ್ಲ, ಏನು ಮೋಸ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಪರವಾಗಿಲ್ಲ.